ಹುಡುಗ ಕಳೆದೋಗಿರ್ತಾನೆ, ಕರ್ಕೊಂಬರೋದು ಟ್ರೈಲರ್ ನೋಡಿದಲ್ಲಿ ಗೊತ್ತಾಗುತ್ತೆ. ಬಟ್ ಇದರಲ್ಲಿ ಮೇಯ್ನ್ ಏನು ಅಂತಂದರೆ, ನಾವು ಒಂದು ರೇಸಿಸಮ್ ಮತ್ತು ನಮ್ಮ ಏನಿದೆ ಬ್ಯಾಕ್ವರ್ಡ್ ಕಮ್ಯುನಿಟಿ ಮೇಲೆ ಶೋಷಣೆ ಆಗ್ತಿದೆಯಲ್ಲ, ಅದ್ರ ಮೇಲೆ ಒಂದು ಸಬ್ಜೆಕ್ಟ್ನ ತೊಗೊಂಡು ಮಾಡಿರೋಂಥ ಒಂದು ಕಥೆ ಇದು. ಇದು 2000 ಇಫ್ ಐಮ್ ನಾಟ್ ರಾಂಗ್ 21-22 ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿತ್ತು ನಾರ್ತ್ ಕರ್ನಾಟಕದ ಲೋಕಲ್ ಪೇಪರಲ್ಲಿ. ಹೀಗೆ ಒಂದು ಹುಡುಗ ದೇವ್ರನ್ನ ಮುಟ್ಟಿದ್ದಕ್ಕೆ ಜನರ ಸೇರಿಕೊಂಡು ಅವನಿಗೆ ಹೊಡೆದಾಕಿರ್ತಾರೆ, ಅವನು ಊರು ಬಿಟ್ಟು ಹೊಡೋಗಿರ್ತಾನೆ. ಸೊ ಆ ಒಂದು ಇನ್ಸಿಡೆಂಟ್ ಮೇಲೆ ಮತ್ತು ಫಾರಿನರ್ ಇಂಡಿಯಾಗೆ ಬರೋದೊಂದು ಇನ್ಸ್ಪಿರೇಷನ್ ಅಂತಂದರೆ, ನಮ್ಮ ಸಿಲ್ವಸ್ಟರ್ ಸ್ಟೆಲನ್ ಇದಾರಲ್ಲ, ಅವರ ಮಗ ಸತ್ತಾಗ 2009-10 ಅರೌಂಡ್ ದಟ್ ಟೈಮ್ ಅವ್ರು ಇಂಡಿಯಾಗೆ ಬಂದು ವಾರಣಾಸಿಲಿ ಒಂದು ಶ್ರಾದ್ದ ಪೂಜೆ ಅಂತಾರಲ್ಲ ಅದನ್ನ ಮಾಡಿಸಿರ್ತಾರೆ. ಸೊ ದಟ್ ಈಸ್ ಸಮಥಿಂಗ್ ವಿಚ್ ಇಸ್ ವೆರಿ ಯುನೋ ಇಂಟ್ರೆಸ್ಟಿಂಗ್. ಬಿಕಾಸ್ ವೆಸ್ಟಲ್ಲಿ ನಮ್ಮ ಇಂಡಿಯಾನ ಇನ್ನೂ ಅಂದರೆ ನಮ್ಮ ವೇದಿಕ್ ಕಲ್ಚರ್ನ ಫಾಲೋ ಮಾಡ್ತಾರಲ್ಲ, ಇದೊಂದೇ ಅಲ್ಲ, ಇವನ್ ರಸ್ಟಿ ಟಿಂಡರ್ ಇದಾರಲ್ಲ ಮ್ಯೂಸಿಕ್ ಡೈರೆಕ್ಟರ್, ಅವರೆಲ್ಲ ಹಿಂದೂಯಿಸಮ್ನ ಫಾಲೋ ಮಾಡ್ತಾರೆ. ಈವನ್ ಜಿಲಾಲ್ ಹಿ ನ್ಯೂ ಅಬೌಟ್ ಹಿಂದೂಯಿಸಮ್. ಸೊ ನಾವು ಅಲ್ಲೂ ಕೆಲಸ ಮಾಡ್ತಿರ್ಬೇಕಾದ್ರೆ ನಮ್ಮ ಇಂಡಿಯಾ ಬಗ್ಗೆ ಎಷ್ಟು ತಿಳ್ಕೊಂಡು, ಅವ್ರಿಗೆ ಇಂಡಿಯಾಗೆ ಬಂದಿಲ್ಲ ಬಟ್ ನಮ್ಮ ಹಿಂದೂಯಿಸಮ್ ಬಗ್ಗೆ ಭಾಳ ತಿಳ್ಕೊಂಡಿದ್ದಾರೆ. ಸೊ ಇದೆಲ್ಲ ಒಂದು ಇನ್ಸಿಡೆಂಟ್ ಇಟ್ಕೊಂಡು ನಾವೊಂದು ಈ ಕಥೆನ ಮಾಡಿದ್ವಿ. ಆ್ಯಂಡ್ ನಾವೊಂದು ಈ ಸಿನಿಮಾನ ಮೆಸೇಜ್ ಆಗಲಿ, ಜನಕ್ಕೆ ಬುದ್ಧಿ ಹೇಳ್ಬೇಕಂತ ಆಗಲಿ ಆ ಒಂದು ನಿಟ್ಟಿನಲ್ಲಿ ಮಾಡಿಲ್ಲ ಫಿಲಮ್ನ. ಇಟ್ಸ್ ಆಲ್ ಅಬೌಟ್ ಸಿನಿಮಾ ಇಸ್ ಅನ್ ಎಂಟರ್ಟೈನ್ಮೆಂಟ್. ಸೊ ಇದೊಂದು ಡಿಫ್ರೆಂಟ್ ಕತೆ, ಒಂದು ಜನಕ್ಕೆ ರಿಲೇಟ್ ಆಗುವಂಥ ಕತೆ ಇವತ್ತಿಗೂ ನಡೀತಿದೆ. ನೀವೆಲ್ಲ ಹಳ್ಳಿಗಳಲ್ಲಿ ನೋಡಿದ್ರೆ, ನಾವು ಸಿಟಿಲಿ ಗೊತ್ತಾಗಲ್ಲ ನಮಗೆ ಯಾರು ಜಾತಿ ಅನ್ನೋದು, ಬಟ್ ಇವತ್ತಿಗೂ ಚಿಕ್ಕ ಚಿಕ್ಕ ಹಳ್ಳಿಗಳಿಗೆ ಹೋದ್ರೆ, ಟೌನ್ಗಳಿಗೆ ಹೋದ್ರೆ ಇವತ್ತಿಗೂ ನಡೀತಿದೆ. ಸೊ ಡಿಸ್ಕ್ರಿಮಿನೇಷನ್ ಅದು ಐ ಥಿಂಕ್ ಹ್ಯೂಮನ್ ನೇಚರ್, ಅದು ಶ್ರೀಮಂತರು ಬಡವರಲ್ಲಿದೆ. ಸೊ ಇದೆಲ್ಲ ನಡೀತಿರೋದು ಅಂದರೆ ದೊಡ್ಡ ದೊಡ್ಡ ಕಮ್ಯುನಿಟಿ, ಸ್ಮಾಲ್ ಮೈನಾರಿಟೀಸ್ ಮೇಲಿದೆ. ಸೊ ಈ ಥರ ಒಂದು ವಿಚ್ ಇಸ್ ವೆರಿ ರಿಲೇಟಬಲ್. ಇವತ್ತಿನ ಸಮಾಜದಲ್ಲಿ ಅದು ನಡೀತಿರೋದ್ರಿಂದ ಈ ಒಂದು ಕಥೆನ ತಗೊಂಡ್ವಿ, ವಿಚ್ ಇಸ್ ವೆರಿ ರಿಲೇಟಬಲ್ ಅಂತ. ಮೆಸೇಜ್ ಕೊಡಬೇಕು, ಬುದ್ಧಿ ಹೇಳ್ಬೇಕು ಅನ್ನೋ ಒಂದು ಜನ ನಮ್ಗಿಂತ ಭಾಳ ಬುದ್ಧಿವಂತರಿದ್ದಾರೆ, ಯಾವ್ದನ್ನು ತೊಗೋಬೇಕು ಬಿಡಬೇಕು ಅನ್ನೋದು. ಇದೊಂದು ಎಂಟರ್ಟೈನ್ಮೆಂಟ್, ಸಿನಿಮಾ ಇಸ್ ಅನ್ ಎಂಟರ್ಟೈನ್ಮೆಂಟ್. ಒಂದು ಕಮರ್ಷಿಯಲ್ ಆ್ಯಂಗಲ್ ತೊಗೊಂಡಿದ್ವಿ. ದಿಸ್ ಇಸ್ ನಾಟ್ ವೆರಿ ಸ್ಲೋ ಪೇಸ್ಡ್, ಒಂದು ಆರ್ಟ್ ಫಿಲಮ್ ಥರ ಅಲ್ಲ, ಪ್ರಾಪರ್ ಕಮರ್ಷಿಯಲ್ ಫಿಲಮ್ ಥರನೇ ಮಾಡಿರುವಂಥ ಫಿಲಮ್ ಇದು. ಸ್ಕ್ರಿಪ್ಟ್ ಸ್ಟಾರ್ಟ್ ಮಾಡಿದ್ದು ನಾವು 2022 ಅಕ್ಟೋಬರ್ ನವಂಬರ್ಲಿ ಸ್ಕ್ರಿಪ್ಟ್ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ವಿ ವೆಂಟ್ ಆನ್ ಫ್ಲೋರ್ ಅರೌಂಡ್ ಮಾರ್ಚಿಂದ ಸ್ಟಾರ್ಟ್ ಮಾಡಿದ್ದು. ವಿ ಶಾರ್ಟ್ 50% ಮಧ್ಯಪ್ರದೇಶಲ್ಲಿ ಶೂಟ್ ಮಾಡಿದ್ವಿ, ಒಂದು 30% ಚಿಕ್ಕಮಂಗ್ಳೂರಲ್ಲಿ, 20% US. ನಮ್ಗೆ ಇಂಡಿಯಾದಲ್ಲಿ ಶೂಟ್ ಮಾಡೋದು ಈಸಿ ಆಗೋಯ್ತು, ಬಟ್ US ಅಲ್ಲಿ ಆಲ್ಮೋಸ್ಟ್ ವಿ ಶಾರ್ಟ್ ಫಾರ್ ಲೈಕ್ ಆಲ್ಮೋಸ್ಟ್ 3 months. ಅಂದರೆ 3 months ಫುಲ್ ಶೂಟ್ ಮಾಡಿಲ್ಲ, ಬಟ್ ನಮ್ಮ ಪರ್ಮಿಷನ್ಸ್ ಆಗಲಿ, ಆಮೇಲೆ ಟ್ರಾವೆಲ್ ಸಾಂಗ್ ಇರೋದ್ರಿಂದಾಗಲಿ ಬೇರೆ ಬೇರೆ ಟೈಮ್ಗಳಲ್ಲೇ ಮಾಡೋದಾಯಿತು. ಆಲ್ಮೋಸ್ಟ್ ಒಂದು 10-15 days ಶೂಟ್ ಮಾಡಿದ್ವಿ, ಬಟ್ ಇಟ್ ಟುಕ್ ಆಲ್ಮೋಸ್ಟ್ 3 months ನಾವು ಮಾಡೋದಕ್ಕೆ. ಇವಾಗ ಆಗಸ್ಟ್ 30th ರಿಲೀಸ್ ಮಾಡಬೇಕು ಅಂತ. ಸೊ ಇವಾಗ ಸದ್ಯಕ್ಕೆ ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ವಿ, ರಿಲೀಸ್ ಮಾಡ್ತಾ ಇದ್ವಿ. AMC ಹತ್ರ ಮಾತಾಡಿದ್ವಿ, US ಅಲ್ಲಿ ಸ್ಟೇಜ್ ಬೈ ಸ್ಟೇಜ್ ಮಾಡೋಣ. ಬಿಕಾಸ್ ಮಾರ್ಕೆಟಿಂಗ್ ಅನ್ನೋದು ಇಟ್ಸ್ ಅ ವೆರಿ ಬಿಗ್ ಥಿಂಗ್. ಅಂದರೆ ಎಲ್ಲ ಒಟ್ಟಿಗೆ ಮಾರ್ಕೆಟ್ ಮಾಡೋದು ಕಷ್ಟ ಆಗುತ್ತೆ. ಸೊ ಸ್ಟೇಜ್ ವೈಸ್ ಇಲ್ಲಿ ಮಾಡ್ತಾ ಇದ್ದೀವಿ. ಇವಾಗ ಚೈನೀಸ್ ಕಂಪ್ನಿ ಒಬ್ಬರು ತೈವಾನಿಂದ ನಮಗೆ ಇಮೇಲ್ಸಲ್ಲಿ ಇನ್ನೂ ಮಾತಾಡ್ತಾ ಇದ್ದೀವಿ, ಅವ್ರ ರೈಟ್ಸ್ನ ಬೈ ಮಾಡಬೇಕು ಅಂತಿದ್ದಾರೆ. ಸೊ ಅದು ಇನ್ನೂ ಟಾಕ್ಸಲ್ಲಿದೆ. ಇವತ್ತು ನಾಳೆ ಗೊತ್ತಾಗುತ್ತೆ. ನಮ್ಗಾಯ್ತು ಅಂತಂದರೆ ವಿಲ್ ಸೆಲ್ ದ ಚೈನೀಸ್ ರೈಟ್ಸ್ ಅಂತಂದರೆ ಈ ಮಿಡ್ಲ್ ಈಸ್ಟರ್ನ್ ಯಾವುದು 11 ಲ್ಯಾಂಗ್ವೇಜಸ್ ಇದೆಯಲ್ಲ ಅದನ್ನು ತೊಗೋಬೇಕು ಅಂತಿದ್ದಾರೆ, ಡಬ್ಬಿಂಗ್. ಅಂದರೆ ಅವರು ಅಲ್ಲಿ ರಿಲೀಸ್ ಮಾಡಬೇಕು ಅಂತಿದ್ದಾರೆ. ಸೊ ಡಬ್ಬಿಂಗ್ ರೈಟ್ಸ್ನ ಕೊಡಬೇಕು ಅಂತಿದ್ದೀವಿ. ಸೊ ಅದಿನ್ನೂ ಫೈನಲ್ ಆಗಬೇಕು. ನಾವು ಬರೀ PVR ಅಲ್ಲಿ ಮಾತ್ರ ಮಾಡ್ತಾ ಇದ್ದೀವಿ. ಎಸ್, PVR ಐನಾಕ್ಸ್ ರಿಲೀಸ್ ಇದೆ. ಸಿನ್ಸ್ ಅವ್ರ ಹತ್ರ ಒಂದು ಆಲ್ಮೋಸ್ಟ್ 80% ಮಾರ್ಕೆಟ್ ಶೇರ್ ಇದೆ ಮಲ್ಟಿಪ್ಲೆಕ್ಸ್. ಸೊ ಹಾಗಾಗಿ ಆಲ್ ದ ಮೇಜರ್ ಸಿಟೀಸಲ್ಲಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಐ ಥಿಂಕ್ ವಿಲ್ ಹ್ಯಾವ್ ಕಪಲ್ ಆಫ್ ಶೋಸ್, ಬೇರೆ ಬೇರೆ ಮೇಜರ್ ಸಿಟೀಸ್. ನಮ್ಮಲ್ಲಿ ಒಂದು 10 ಶೋ ಇರ್ಬೋದು. ಆಮೇಲೆ ನೋಡೋಣ, ರೆಸ್ಪಾನ್ಸ್ ನೋಡಿಕೊಂಡು ದೆನ್ ವಿಲ್ ಎಕ್ಸ್ಪ್ಯಾಂಡ್. ಸಾಂಗು ಇಂಗ್ಲೀಷ್ ಸಾಂಗ್ ಇದಲ್ಲ, ಅದು ಲಾಸ್ ಏಂಜಲ್ಸಲ್ಲಿ ಆಯಿತು, ಹಾಲಿವುಡಲ್ಲೇ ಮಾಡಿದ್ವಿ. ಬೇರೆ ಎಲ್ಲೂ ಹಾಲಿವುಡಲ್ಲೇ ಮಾಡಿದ್ದು, ಸ್ಟುಡಿಯೋದಲ್ಲೆಲ್ಲ ರೆಕಾರ್ಡ್ ಮಾಡಿದ್ವಿ. ಅದಾದಮೇಲೆ ಗಗನ್ ಬದಾರಿ ಅವರ ಸ್ಟುಡಿಯೋದಲ್ಲಿ ಇಲ್ಲಿ ಒಂದು 3 ಸಾಂಗ್ನ ಮಾಡಿದ್ವಿ. ಆಮೇಲೆ ಒಂದು ಸಾಂಗು ಮನೋಹರ್ ಸರ್ ಮಾಡಿದ್ದಾರೆ. ಸೊ ನಾವು ಆ್ಯಕ್ಚುಲಿ ಸಿನ್ಸ್ ಆಲ್ ಇಂಡಿಯಾ ಪ್ಲ್ಯಾನ್ ಮಾಡಿರೋದ್ರಿಂದ ನಾವು ಕಾಮನ್ ಆಗಿ ಇಂಗ್ಲೀಷೇ ಸಬ್ಟೈಟ್ಲ್ ಇರುತ್ತೆ. ಆ್ಯಂಡ್ ಐ ಥಿಂಕ್ ನಮಗೇನು ಅನ್ಸುತ್ತೆ ಅಂದರೆ, ಇದು ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ರಿಲೀಸ್ ಆಗ್ತಿರೋದ್ರಿಂದ ಇಂಗ್ಲೀಷ್ ಹ್ಯಾಸ್ ಬಿಕಮ್ ಅ ಕಾಮನ್ ಲ್ಯಾಂಗ್ವೇಜ್, ಒಂದು ನ್ಯೂಟ್ರಲ್ ಲ್ಯಾಂಗ್ವೇಜ್ ಆಗೋದು. ಪ್ರತಿಯೊಬ್ಬರಿಗೆ ಐ ಥಿಂಕ್ ಬೇಸಿಕ್ ಅಂತೂ ಅರ್ಥ ಆಗುತ್ತೆ. ಆ್ಯಂಡ್ ತುಂಬ ಅಷ್ಟೊಂದು ಕಷ್ಟವಾದ ವರ್ಡ್ಸ್ಗಳನ್ನೇನು ಯೂಸ್ ಮಾಡಿಲ್ಲ. ಇಂಗ್ಲೀಷ್ ಆಲ್ಮೋಸ್ಟ್ 60% ಇದೆ ಫಿಲ್ಮಲ್ಲಿ, 60% ಇದೆ. ಆ್ಯಂಡ್ ಈವನ್ ಸೆನ್ಸರ್ ಆಗಿರೋದು ಹಂಗೆ. ಇದು ಕನ್ನಡ ಫಿಲ್ಮ್ ಪಾರ್ಟ್ ಇಂಗ್ಲೀಷ್ ಪಾರ್ಟ್ ಹಿಂದಿ ಅಂತ ಕೊಟ್ಟಿದ್ದಾರೆ. ಕನ್ನಡ ಫಿಲಮ್ ಅಂತಲೇ ಮಾಡಿದ್ದಾರೆ, ಅಂದರೆ 60% ಇಂಗ್ಲೀಷ್ ಇದೆ, ಬಟ್ ಕನ್ನಡ ಅಂತಲೇ ಸೆನ್ಸರ್ ಮಾಡಿದ್ದಾರೆ. ಬಟ್ ಲ್ಯಾಂಗ್ವೇಜ್ ಒಂದೇ ಅಂತಲ್ಲ, ಕತೆ ಬಂದು ಕನ್ನಡದ್ದು, ಆರ್ಟಿಸ್ಟ್ಗಳು ಕನ್ನಡದ್ದು, ಕತೆ ಕನ್ನಡದಿರೋದ್ರಿಂದ ಲ್ಯಾಂಗ್ವೇಜ್ ಮಾತ್ರ ನಾವು ಅಮೇರಿಕನ್ ಕೈಲಿ ಕನ್ನಡ ಮಾತಾಡ್ಸೋಕ್ಕಲ್ಲ.
ಅಥವಾ ಮಧ್ಯಪ್ರದೇಶದಲ್ಲಿ ನಾವು ಕನ್ನಡ ಮಾತಾಡೋಕ್ಕಲ್ಲ, ಇಲ್ಲ ಅವ್ರು ಇಲ್ಲಿ ಹಿಂದಿ ಮಾತಾಡೋಕ್ಕಲ್ಲ. ಸೊ ಹಾಗಾಗಿ ನಾವು ರಿಯಲ್ ಟೈಮ್ ನ್ಯಾಚುರಲ್ ಆಗಿ ಇಡಬೇಕು ಅಂದಾಗ ಅಮೇರಿಕನ್ ಮತ್ತು ಹುಡುಗ ಇಂಗ್ಲೀಷಲ್ಲಿ ಮಾತಾಡಲೇಬೇಕಾಗುತ್ತೆ. ಬಟ್ ಕತೆ ಬಂದು ಕನ್ನಡದ್ದು. ಅವರು ಆಲ್ಮೋಸ್ಟ್ ಒಂದು 500 ಫಿಲ್ಮ್ಸ್ ಮಾಡಿದ್ದಾರೆ. ಎರಿಕ್ ರಾಬರ್ಟ್ಸ್ ಒಂದು ಸೀನಿಯರ್ ಫಿಲ್ಮ್ ಆ್ಯಕ್ಟರ್. 70s ಅಲ್ಲಿ ಇವಾಗ ವೆರಿ ಪಾಪ್ಯುಲರ್ ಆ್ಯಕ್ಟರ್, ಅಂದರೆ ಮೇನ್ ರೋಲ್ಸ್ ಮಾಡ್ತಿದ್ರು. ಇವಾಗ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿದ್ದಾರೆ. ಅವರು ಜೂಲಿಯಟ್ ರಾಬರ್ಟ್ಸ್ ಅವರ ಬ್ರದರ್. ಆ್ಯಂಡ್ ಡಾರ್ಕ್ ನೈಟ್, ಕ್ರಿಸ್ಟೋಫರ್ ನೋಲೆಂಡ್ ಅಂತ ಫಿಲ್ಮ್ ದೊಡ್ಡ ಫಿಲ್ಮ್ ಮೇಕರ್ಸ್ ಜೊತೆ ಮಾಡಿದ್ದಾರೆ. ಸೊ ಅವ್ರಿಗೆ ನಾವು ಫಸ್ಟ್ ಅಪ್ರೋಚ್ ಮಾಡಿದಾಗ ಗೊತ್ತಿರಲಿಲ್ಲ ಅವ್ರು ಮಾಡ್ತಾರೆ ಅನ್ನೋದು. ಸ್ಕ್ರಿಪ್ಟ್ ಅಂತೂ ಸಬ್ಮಿಟ್ ಮಾಡಿದ್ವಿ. ಆಲ್ಮೋಸ್ಟ್ ಒಂದು 2 ವೀಕ್ಸ್ ಡಿಸ್ಕಷನ್ ಆಯಿತು. ಆ್ಯಂಡ್ ಸ್ಕ್ರಿಪ್ಟ್ ನಿಜವಾಗ್ಲೂ ಇಷ್ಟ ಆಗಿದ್ದಕ್ಕೆ ಅವ್ರು ಮಾಡಿದ್ರು. ಆ್ಯಂಡ್ ಅವ್ರು ಕೇಳಿದ ಬಜೆಟ್ ನಮ್ಮ ಕನ್ನಡ ಬಜೆಟ್ಗೆ ಆಗ್ತಿರಲಿಲ್ಲ. ಯಾಕೆಂದರೆ ನಾವು ಡಾಲರ್ಸ್ನ ಕಂಪೇರ್ ಮಾಡಿಬಿಟ್ರೆ ಅಂದರೆ ಕನ್ವರ್ಟ್ ಮಾಡಿದ್ರೆ ಹಾಗೂ ನಮ್ಮ ಕನ್ನಡದ ಮಾರ್ಕೆಟ್ನ ನೋಡಿದಾಗ ಇಟ್ ವಾಸ್ ನಾಟ್ ವಯಬಲ್. ಬಟ್ ದೆನ್ I spoke to him. I told him, sir, this is the problem. Maybe future-ಅಲ್ಲಿ ಯಾವಾಗಾರು ಮಾಡೋಣ. I don't think we can, afford you ಅಂತಂದೆ. He said, Avinash, you seems to be a nice guy. 2 weeks ಇಂದ ಮಾತಾಡ್ತಿದ್ವಿ. So he said, it's okay, ನನಗೇನೋ ಈ ಫಿಲಮ್ ಮಾಡಬೇಕು ಅನಿಸ್ತಿದೆ, I'll do it. ನಿಮ್ಮ ಬಜೆಟ್ ಏನೋ ನನ್ನೇ ಕೇಳಿದ್ರು. I said, it is very embarrassing to give a number ಅಂತಂದೆ. It's okay, ನಿಮ್ಗೇನು ಖುಷಿನ ಕೊಡಿ ಅಂದ್ಬಿಟ್ಟು ಮಾಡಿದ್ರು. So that was the great thing, being a senior artist. Then during the shooting I asked him, like, what was one thing that, ಏನಕ್ಕೆ ಮಾಡಿದ್ರಿ ಈ ಸಿನಿಮಾನ ಅಂತ. He said, see, ನಾನು ಇಷ್ಟು ವರ್ಷ ಇಂಡಸ್ಟ್ರಿಗೆ ಕೆಲಸ ಮಾಡಿದ್ದೀನಿ. Now I want to work with new film makers. You never know ಎಲ್ಲಿಂದ ಕ್ರಿಸ್ಟೋಫರ್ ನೋಲೆಂಡ್ ಅಂತ ಹುಡ್ತಾರೆ ಗೊತ್ತಿಲ್ಲ. ಸೊ ಆಪರ್ಚುನಿಟಿ ಕೊಡ್ಬೇಕು ನಾನು ಯಂಗ್ಸ್ಟರ್ಸ್ಗೆ, ಅದಕ್ಕೆ ಈ ಫಿಲಮ್ ಮಾಡಿದೆ ಅಂತಂದ್ರು. ಸೊ ದಟ್ ವಾಸ್ ಅ ಗ್ರೇಟ್ ಥಿಂಗ್, ಬೀಯಿಂಗ್ ಎ ಸೀನಿಯರ್ ಆ್ಯಕ್ಟರ್. ನಮ್ಮಂಥ ಫಸ್ಟ್ ಟೈಮ್ ಫಿಲ್ಮ್ ಮೇಕರ್ಸ್ಗೆ ನ್ಯೂ ಪ್ರೊಡಕ್ಷನ್ ಹೌಸ್ ನಮ್ಮ ಕೆಲಸ ನೋಡಿದ್ದಂದ್ರೆ ಶಾರ್ಟ್ ಫಿಲ್ಮ್ಸ್ ನೋಡಿದ್ರು. ಬಟ್ ಏನು ಹೆಸರಿಲ್ಲ, ಏನಿಲ್ಲ, ಬಟ್ ದುಡ್ಗೂ ಇಲ್ಲ, ಮಾಡಿದಾರೆ ಅಂದರೆ ದಟ್ ಇಸ್ ಸಮಥಿಂಗ್ ವೆರಿ ಗ್ರೇಟ್ ಆಫ್ ಇಟ್. ತುಂಬ ಖುಷಿ ಆಗುತ್ತೆ ಕೆಲಸ ಮಾಡೋದಕ್ಕೆ. ಈವನ್ ಟ್ರೈಲರ್ನ ನಾನು ಕಟ್ ಮಾಡಿ ಫಸ್ಟ್ ಟೈಮ್ ಕಳಿಸಿದಾಗ ವಾಟ್ಸಾಪಲ್ಲಿ ಹೆಂಗಿದೆ ಅಂತ ಕೇಳಿದೆ. ಹಿಂಗೆ ಥಮ್ಸ್ ಅಪ್ ಬಂತು ಅಷ್ಟೇ. ಆ ಕಡೆಯಿಂದ ಥಮ್ಸ್ ಅಪ್ ಬಂತು. ಆವಾಗಲೇ ಅರ್ಥ ಮಾಡ್ಕೊಂಡೆ ನಮ್ಮ ಮನೇಲಿ ಯಾವುದಕ್ಕೂ ಎಕ್ಸೈಟ್ ಆಗಲ್ಲ ಜಾಸ್ತಿ. ಇಲ್ಲ, ನಮ್ಮ ಅಪ್ಪ ಹೇಳಿದ್ರು ಫಸ್ಟ್ ಫಿಲಮ್ ನಾವು ಪ್ರೊಡ್ಯೂಸ್ ಮಾಡಕ್ಕೆ ಹೋಗ್ತೀನಿ ಅಂದಾಗ ಹೇಳಿದ್ರು, ನೀವು ಚಡ್ಡಿನೂ ಉಳಿಯೆಲ್ಲ ನೋಡ್ಕೊತಾ ಇರು ಅಂತ ಅಂತಿದ್ರು. ಬಟ್ ಆದರೂ ಫಿಲಮ್ ಮಾಡಿದ್ದಾರೆ. ದುಡ್ಡು ಬರಲ್ಲ ಅಂತ ತುಂಬಾ ಕಷ್ಟ ಇದೆ ಇವತ್ತಿಗೆ ಸಿನಿಮಾ ಅದು ನಾವು ಈ ಥರ ಒಂದು ಕಾನ್ಸೆಪ್ಟ್ ಬೇಸ್ ಸಿನಿಮಾ ಮಾಡೋದು, ಇಟ್ ಈಸ್ ಅ ವೆರಿ ರಿಸ್ಕಿ ಬಿಸ್ನೆಸ್. ಸಿನಿಮಾ ಎಂಡ್ ಆಫ್ ದ ಡೇ ಇಟ್ ಇಸ್ ಬಿಸ್ನೆಸ್. ಸೊ ನಾವು ಏನೇ ಕ್ರಿಯೇಟಿವ್ ಅಂದರು, ಏನೇ ಮಾಡಿದ್ರು ವಿ ಹ್ಯಾವ್ ಟು ಅಟ್ಲೀಸ್ಟ್ ಗೆಟ್ ಬ್ಯಾಕ್ ವಾಟ್ ವಿ ಹ್ಯಾವ್ ಇನ್ವೆಸ್ಟೆಡ್ ಅಟ್ಲೀಸ್ಟ್. ಬಟ್ ಟುಡೇಸ್ ಮಾರ್ಕೆಟ್ ಇಸ್ ವೆರಿ ಟಫ್. ಕನ್ನಡ OTT ಅವ್ರು ತೊಗೊತಿಲ್ಲ, ಥಿಯೇಟ್ರಿಗೆ ಜನ ಬರ್ತಿಲ್ಲ. ಆ್ಯಂಡ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ಎಲ್ಲನೂ OTTಗೆ ಬರುತ್ತೆ ಅಂತ. OTTಲಿ ಅಷ್ಟು ನಿಮ್ಗೆ ಸಿಗಲ್ಲ. ಸೊ ಜಸ್ಟ್ ಬೆಟರ್ ದೆನ್ ಯೂಟ್ಯೂಬ್ ಅದು ಅಷ್ಟೇ OTT ಅನ್ನೋದು ರೆವಿನ್ಯೂ ವೈಸ್. ಬಟ್ ಒನ್ ಗುಡ್ ಥಿಂಗ್ ವಿತ್ OTT ಇಸ್ ದಟ್ ಯು ಗೆಟ್ ಎ ರೀಚ್. ಆಸ್ ಅ ಫಿಲ್ಮ್ ಮೇಕರ್ ನಿಮ್ಮ ಕಥೆನ ಎಲ್ಲರಿಗೂ ಗೊತ್ತಾಗಬೇಕು ಅನ್ನೋದಕ್ಕೆ OTT ಇಸ್ ಅ ವೆರಿ ಗುಡ್ ಥಿಂಗ್. ನಿಮ್ಗೆ ಒಳ್ಳೆ ರೀಚ್ ಸಿಗುತ್ತೆ, ವರ್ಲ್ಡ್ ವೈಡ್ ಜನ ನೋಡ್ತಾರೆ. ಬಟ್ ಆಸ್ ಫಾರ್ ಎಸ್ ಎಕನಾಮಿ ಅಂತ ನಾವು ನೋಡಿದಾಗ ಇದು ಐ ಥಿಂಕ್ ದ ಮೇನ್ ಹೀರೋ ಇಟ್ ಸೆಲ್ಫ್ ಇಸ್ ದ ಕಾನ್ಸೆಪ್ಟ್. ಸೊ ಫಸ್ಟ್ ಡೇ ಜನ ನೋಡಿ, ಇಲ್ಲ ನೀವು ಪ್ರೀಮಿಯರ್ ಶೋಲ್ಲಿ ನೋಡಿ ನಿಜವಾಗ್ಲೂ ಕತೆ ಇಷ್ಟ ಆಗಿ ನೀವೇನೋ ಪ್ರಮೋಟ್ ಮಾಡಿ ಜನಕ್ಕೂ ಇಷ್ಟ ಆದರೆ ಮೇ ಬಿ ಸಕ್ಸಸ್ ನೋಡ್ಬೋದು. ಇಟ್ಸ್ ಅ ವೆರಿ ವಂಡರ್ಫುಲ್ ಫಿಲ್ಮ್ ದಟ್ ಐ ವರ್ಕ್ಡ್ ಆನ್. ಈ ಸಿನಿಮಾಗೆ ನಾನು 3 ಸಾಂಗ್ ಕಂಪೋಸ್ ಮಾಡಿದ್ದೀನಿ. ಸೊ 1 ಸಾಂಗ್ ಬಂದು ಹಿಂದಿಯಲ್ಲಿದೆ, ಆಮೇಲೆ ಎರಡು ಸಾಂಗ್ ಬಂದು ಕನ್ನಡದಲ್ಲಿದೆ. ಸೊ ಟೋಟಲ್ 3 ಸಾಂಗ್ಸ್ ನಾನು ಮಾಡಿದ್ದೀನಿ. ಆಮೇಲೆ ಪಿ ಮನೋಹರ್ ಜೋಶಿ ಅವರು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ ಸಿನಿಮಾಗೋಸ್ಕರ. ಆಮೇಲೆ ರಸ್ಟಿ ಟಿಂಡರ್ ಅಂತ ಕಂಟ್ರಿ ಬ್ಯಾಂಡು ಫ್ರಮ್ ಹಾಲಿವುಡ್, ದೇ ಹ್ಯಾವ್ ಡನ್ ದ ಟೈಟಲ್ ಸಾಂಗ್ ಆಫ್ ದ ಫಿಲ್ಮ್. ಐ ಥಿಂಕ್ ಇದಕ್ಕಿಂತ ಜಾಸ್ತಿ ನನ್ನ ಕಡೆ ಏನೂ ಹೇಳೋಕ್ಕಿಲ್ಲ. ಸೊ ಐ ಥಿಂಕ್ ಐ ಹ್ಯಾವ್ ಆಲ್ರೆಡಿ ಸ್ಪಿಲ್ಡ್ ಅ ಲಾಟ್ ಆಫ್ ಬೀನ್ಸ್ ಹಿಯರ್. ಥ್ಯಾಂಕ್ ಯು. ನಿಮ್ಮನ್ನು ಕೂಡ ಪ್ರಯಾಣಿಕರನ್ನಾಗಿ ಕೂರಿಸಿ ಅಲ್ಲಿಂದ ಶುರು ಆದಂತಹ ಕತೆ ಎಲ್ಲೆಲ್ಗೆಲ್ಲ ಹೋಗ್ತಿದೆ. 2 ಪಾತ್ರವನ್ನ ಇಟ್ಕೊಂಡು ತುಂಬಾ ಅಚ್ಚುಕಟ್ಟಾಗಿ ಕಥೆಯನ್ನ ಬರೆದಿದ್ದಾರೆ. ಆ್ಯಂಡ್ ಆ 2 ಪಾತ್ರಗಳ ನಡುವೆ ಯಾವುದೇ ಸಂಬಂಧ ಇಲ್ಲ, ಸಂವಾದ ಯಾವ ಥರನೂ ಇಲ್ಲ. ಅಥವಾ ಏನಂತ ಹೇಳಿದ್ರೆ ನೀವು ಸಿನಿಮಾನ ನೋಡುವಾಗಲೇ ಓಕೆ ಇವರಿಬ್ಬರ ನಡುವೆ ಇಷ್ಟು ಒಂದೊಳ್ಳೆ ಬಾಂಡಿಂಗ್ ಇದೆಯಲ್ಲಪ್ಪ, ಏನಿರ್ಬೋದು ಕಾರಣ, ಯಾವ ಕಾರಣಕ್ಕೆ ಇವರಿಬ್ರು ಇಷ್ಟೊಂದು ಕಷ್ಟಪಡ್ತಿದ್ದಾರೆ, ಏನಿರಬಹುದು ಇವರ ಗುರಿ. ಆ ಪ್ರಯಾಣವನ್ನ ನೀವು ವೀಕ್ಷಿಸೋದಕ್ಕೆ ಥಿಯೇಟರ್ಗೆ ಬರಬೇಕು. ಜೊತೆಗೆ ನನ್ನ ಪಾತ್ರ ಏನಂತ ಹೇಳಿದ್ರೆ, ನಾನು ಬಹುಶಃ ಆ ಪ್ರಯಾಣದ ಒಂದು ಪ್ರಮುಖ ಘಟ್ಟದಲ್ಲಿ ಅಂತ ಅಂದರೆ ಒಂದು ತಿರುವಿನಲ್ಲಿ ಕಾಣಿಸ್ಕೊಳ್ಳುವಂತಹ ಪಾತ್ರ. ತುಂಬ ಕಮ್ಮಿ ಸಮಯಕ್ಕೆ ನಾನು ಬಂದರೂ ಕೂಡ ಆ ಒಂದು ಪಾತ್ರಕ್ಕೆ ತುಂಬಾ ವೆಯ್ಟೇಜ್ ಇದೆ. ಹಾಗಾಗಿ ಇವರು ನನಗೆ ಸ್ಕ್ರಿಪ್ಟನ್ನು ನನಗೆ ಓದಿ ಹೇಳಿದಾಗ ತುಂಬಾ ಇಷ್ಟ ಆಯಿತು. ಮಹೇಶ್ವರದಲ್ಲಿ ನಾವು ಶೂಟ್ ಮಾಡಿದ್ದೀವಿ. ಮಹೇಶ್ವರ ಅನ್ನೋದು ಒಂದು ರೀತಿಯಾಗಿ ಮಿನಿ ವಾರಣಾಸಿ ಥರನೇ ಕಾಣಿಸೋ ಅಂತಹ ಪ್ರದೇಶ.
ನಾನು ಅಲ್ಲಿ ಹೋಗಿ ನಟನೆ ಮಾಡೋದಕ್ಕಿಂತ ಮುಂಚೆ ನನ್ನ ಪಾತ್ರ ಇದರಲ್ಲಿ ಏನಂತ ಹೇಳಿದ್ರೆ NGOದಲ್ಲಿ ಕೆಲಸ ಮಾಡ್ತಿರ್ತಾಳೆ. ನನ್ನ ಹೆಸರು ಅರುಂಧತಿ ಅಂತ ಇದರಲ್ಲಿ. ಈ ಪಾತ್ರದ ಪರಿಚಯ ನನಗೆ ನಾನೇ ಮಾಡ್ಕೋಬೇಕು ಅಂತ ಅಂದಾಗ, ಅಥವಾ ಇದಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿ ಹೋಮ್ವರ್ಕ್ ಮಾಡಬೇಕು ಅಂತ ಹೇಳಿದಾಗ, ನನಗೆ ಮಹೇಶ್ವರ ಜಾಗದಲ್ಲೇ ಒಬ್ರು ಅಹಿಲ್ಯಾಬಾಯಿ ಹೋಲ್ಕರ್ ಅಂತ ಇದ್ದಾರೆ. ಇವರು ಮಾಧ್ವ ಅಥವಾ ಮಾಲ್ವಾ ಕಿಂಗ್ಡಮ್ನ ರಾಣಿ ಆಗಿದ್ರು, ರಾಜ್ಕುಮಾರಿ ಆಗಿದ್ರು. ಹೋಲ್ಕರ್ ಅನ್ನೋ ಒಂದು ಪ್ರದೇಶಕ್ಕೆ ಬಂದು ಅರಸಿ ಆಗ್ತಾರೆ. ರಾಣಿ ಆದ ನಂತರ ಅವರ ಪತಿಯನ್ನ ಕಳ್ಕೊತಾರೆ. ಅಂದ್ರೆ 2 ಮಕ್ಕಳಾಗುತ್ತೆ, ಪತಿಯನ್ನ ಕಳ್ಕೊತಾರೆ. ಹೋಗ್ತಾ ಹೋಗ್ತಾ ಮಕ್ಕಳಿಗೂ ಕೂಡ ಒಂದು ರೋಗ ಏನೋ ಬರುತ್ತೆ. ಇಷ್ಟೆಲ್ಲ ಕಷ್ಟಪಡುವಂತಹ ರಾಣಿ, ಅಂದ್ರೆ ಇದು ನಿಜವಾದ ಕಥೆ, ಆ ಮಹೇಶ್ವರ ಫೋರ್ಟ್ ಅಲ್ಲಿ ನಡೆದಿರುವಂತಹ ಕಥೆ. ಈ ರಾಣಿ ಎಷ್ಟೇ ಡಿಫಿಕಲ್ಟೀಸ್ ಅಥವಾ ಏನಂತ ಹೇಳ್ತಾರೆ ಅಡೆತಡೆಗಳನ್ನ ನೋಡಿದ್ರು ಕೂಡ ತನ್ನಲ್ಲಿರುವಂತಹ ಚೈತನ್ಯವನ್ನ ಬಿಡದೆ, ವಾರಣಾಸಿಯಲ್ಲಿ ನಾವು ಹೇಗೆ ಘಾಟ್ ಅನ್ನೋ ಪ್ರದೇಶವನ್ನ ನೋಡ್ತೀವಿ ಅದೇ ರೀತಿ ಮಹೇಶ್ವರದಲ್ಲಿ ಘಾಟನ್ನ ನಿರ್ಮಿಸ್ತಾಳೆ. ಆಮೇಲೆ ಒಂದು ಹ್ಯುಮ್ಯಾನಿಟೇರಿಯನ್ ಅಂತ ಏನ್ ಹೇಳ್ತಾರೆ, ನಮ್ಮ ಮೈ ಹೀರೋ ಕಾನ್ಸೆಪ್ಟ್ ಅಲ್ಲೂ ಕೂಡ ಅಂದ್ರೆ ಪ್ರೀತಿ ಒಂದು ಇದ್ರೆ ಸಾಕು, ನೀನ್ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದನ್ನ ಕೂಡ ಈ ಅಹಿಲ್ಯಾಬಾಯಿ ಫಾಲೋ ಮಾಡಿರೋದು. ನಾವು ಮಹೇಶ್ವರ ಸ್ಯಾರೀಸ್, ಮಹೇಶ್ವರಿ ಸಿಲ್ಕ್ ಸ್ಯಾರೀಸ್ ಉಟ್ಕೋತೀವಿ, ಪ್ರಪಂಚಾದ್ಯಂತ ಅದು ತುಂಬಾನೇ ಫೇಮಸ್. ಅದಕ್ಕೆ ಕಾರಣ ಆಗಿದ್ದು ಅಹಿಲ್ಯಾಬಾಯಿ ಕೂಡ. ಹಾಗೆ ಅರುಂಧತಿ ಪಾತ್ರ ಕೂಡ ಈ ಮಹೇಶ್ವರಿ ಸಿಲ್ಕ್ ಸ್ಯಾರೀಸ್ ಏನಿದೆ ಅದನ್ನ ನೇಯ್ತಾರೆ ಅಲ್ವಾ. ಆ NGO ಕೆಲಸ ಮಾಡ್ತಾ ಆ ನೇಯೋ ಒಂದು ಸ್ಥಳದಲ್ಲಿ ಅವಳು ಎಲ್ಲರಿಗೂ ಊಟ ಆಗ್ಲಿ ಅಥವಾ ಆಶ್ರಯವನ್ನ ನೀಡೋ ಅಂತ ಒಬ್ಳು ಹುಡುಗಿ. ಸೊ ಈ ಒಂದು ಅಹಿಲ್ಯಾಬಾಯಿಯ ಒಂದು ರೆಫರೆನ್ಸ್ ಅನ್ನ ಇಟ್ಕೊಂಡು ಯಾವ ರೀತಿ ಕಂಪೋಸ್ಡ್ ಕ್ಯಾರೆಕ್ಟರ್ ಇರಬಹುದು, ಅವಳು ಯಾವ ರೀತಿ ಜನರನ್ನ ನೋಡ್ತಾಳೆ, ಇಲ್ಲಿ ಭೇದ ಭಾವ ಅನ್ನೋದು ಮಾಡ್ತಾಳ, ಪ್ರೀತಿ ಒಂದೇ ಇದ್ರೆ ಸಾಕು, ಯಾವ್ದಕ್ ಬೇಕಾದ್ರೂ ನುಗ್ಗೋದಕ್ಕೆ ರೆಡಿ ಇದ್ದಾಳೆ. ಹಾಗಂತ ತುಂಬಾ ವೈಲೆಂಟ್ ಆಗಿಲ್ಲ, ಅಗ್ರೆಸಿವ್ ಆಗಿಲ್ಲ, ತುಂಬಾನೇ ಪೀಸ್ಫುಲ್ ಆಗಿ ಕಾಮ್ ಆಗಿ ಕೆಲಸ ಮಾಡುವಂತಹ ಹುಡುಗಿ ಅರುಂಧತಿ ನನ್ನ ಪಾತ್ರ. ಸೊ ನನ್ನ ಬಳಿ ಅವನು ಆ ಹುಡುಗ ಏನ್ ನೋಡ್ತೀರಾ, ಆ ಹುಡುಗ ನನ್ನ ಬಳಿ ಬರ್ತಾನೆ. ಅವನ ಭಾಷೆ ನನಗೆ ಗೊತ್ತಿಲ್ಲ, ನನ್ನ ಭಾಷೆ ಅವನಿಗೆ ಗೊತ್ತಿಲ್ಲ, ಆದ್ರೆ ನಮ್ಮಿಬ್ಬರ ಸಂಬಂಧ ಹೇಗಿದೆ. ಅದಾದ ನಂತರ ಯಾವುದೋ ಫಾರಿನರ್ ಎಲ್ಲಿಂದನೋ ಬರೋವನ ಹತ್ರ ನಾನೇನ್ ಮಾತಾಡ್ತೀನಿ, ಇದೆಲ್ಲ ಈ ಚಿತ್ರದಲ್ಲಿ ಇದೆ. ಅಂಡ್ ತುಂಬಾ ಚೆನ್ನಾಗಿ ಸ್ಟೋರಿ ಬರೆದಿದ್ದಾರೆ. ಎಲ್ಲದಕ್ಕೂ ಈ ಸಿನಿಮಾದ ಕೊನೆಯಲ್ಲಿ ಯಾತಕ್ಕಾಗಿ ಹೀಗಾಯ್ತು, ಯಾವುದಕ್ಕೋಸ್ಕರ ಈ ತರ ಎಲ್ಲ ಆಗ್ತಿದೆ ಅನ್ನೋದಕ್ಕೆ ಈ ಎಲ್ಲ ಕಾರಣಗಳಿಗೂ ನಿಮ್ಗೆ ಉತ್ತರ ಸಿಗುತ್ತೆ ನೀವು ಸಿನಿಮಾ ಕೊನೆಯಲ್ಲಿ ನೋಡಿದಾಗ. ಸೊ ಇದಿಷ್ಟು ನನಗೆ ಗೊತ್ತಿರೋದು ನಮ್ಮ ಸಿನಿಮಾದ ಬಗ್ಗೆ. ನಿರ್ದೇಶಕರು ನಿರ್ಮಾಪಕರು ಏನಂತ ಹೇಳ್ತಾರೆ, ತಂದೆ ತಾಯಿ ಇದ್ದ ಹಾಗೆ. ತಂದೆ ಊಟ ಹಾಕ್ತಾನೆ ಅನ್ನೋದಕ್ಕೆ ಪ್ರೊಡ್ಯೂಸರ್ ತರ ತಂದೆ ನೀನ್ ಈ ಟೈಮಲ್ಲಿ ಊಟ ಮಾಡು, ಈ ಬಟ್ಟೆ ಹಾಕೋ ಹಂಗೆ ಹೇಳ್ತಾರೆ. ನಿರ್ದೇಶಕ ತಾಯಿ ತರ ಬೆಳೆಸೋದು, ಪಾತ್ರ ಪರಿಚಯ ಮಾಡೋದು, ಅದ್ರ ಪರಕಾಯ ಪ್ರವೇಶ ಹೇಗ್ ಮಾಡ್ಬೇಕು, ನೀನ್ ಹೇಗ್ ನಡ್ಕೋಬೇಕು ಸೊಸೈಟಿಲಿ ಅಂತ ಅಮ್ಮಂದ್ರೆ ಹೇಗ್ ಹೇಳ್ಕೊಡ್ತಾರೆ, ಅದೇ ತರ ನಿರ್ದೇಶಕನೂ ಅಷ್ಟೇ, ನೀನ್ ಸಿನಿಮಾದಲ್ಲಿ ಹೆಂಗಿರ್ಬೇಕು, ನೀನ್ ಹೆಂಗ್ ಆಕ್ಟ್ ಮಾಡ್ಬೇಕು. ಇವರ ಅಯ್ಯೋ ಡೈರೆಕ್ಟರ್ಸ್ ಲೆವೆಲ್ಗೆಲ್ಲ ನಾವು ಹೋಗಿ ಮಾತಾಡೋದಕ್ಕೆ ನಮ್ಗೆ ಬಹುಶಃ ಆ ಒಂದು ಅರ್ಹತೆನೇ ಇಲ್ಲ ಅಂತ ಕಾಣಿಸುತ್ತೆ. ಮಹೇಶ್ವರಿ ಸಿಲ್ಕ್ ಅನ್ನೋ ಒಂದು ಸ್ಯಾರಿ ಬಗ್ಗೆ ಕೇಳಿದ್ದೆ ಅಷ್ಟೇ. ಈಗ ಹೆಂಗೆ ನಾವು ಮೈಸೂರು ಸಿಲ್ಕ್ ಅಂತ ಮಾತಾಡ್ತೀವಿ ಅಲ್ವಾ, ಮೈಸೂರಿನ ಬಗ್ಗೆ ನಮ್ಗೆ ಹಿಸ್ಟ್ರಿನೇ ಗೊತ್ತಿರೋ, ಅಂದ್ರೆ ನಮಗ್ ಗೊತ್ತು, ಕರ್ನಾಟಕದವರಾಗಿರೋ ನಮಗ್ ಗೊತ್ತು. ಅಲ್ಲಿ ಈಗ ಬೇರೆ ಪ್ರದೇಶದಲ್ಲಿರೋರಿಗೆ ಮೈಸೂರು ಸಿಲ್ಕ್ ಸಾರಿ, ಮೈಸೂರು ಮಸಾಲೆ ದೋಸೆ, ಮೈಸೂರು ಪಾಕ್ ಅಂತ ಗೊತ್ತು. ಮೈಸೂರು ಅಂದ್ರೆ ಏನು, ಒಡೆಯರ ವಂಶದ ಬಗ್ಗೆ ಅವ್ರಿಗೆ ಗೊತ್ತಾ, ಯಾತಕ್ಕಾಗಿ ಇದು ಶುರು ಆಯ್ತು ಅನ್ನೋದು ಹೇಗೆ ಗೊತ್ತಿಲ್ವೋ ಹಾಗೆ ನಾನು ಮಹೇಶ್ವರಕ್ಕೆ ಹೋಗೋಕ್ಕಿಂತ ಮುಂಚೆ ಏನಿದು ಜಾಗ, ವಾರಣಾಸಿ ತರನೇ ಇದೆ, ಘಾಟ್ ಎಲ್ಲ ಇದೆ ಅಂತ ಹೇಳ್ತಾರೆ, ಮತ್ತೆ ಯಾಕೆ ಅದಷ್ಟು ಪಾಪ್ಯುಲರ್ ಆಗಿಲ್ಲ, ಅಲ್ಲೂ ಎಲ್ಲ ಈ ತರದ್ದೆಲ್ಲ ಅಸ್ಥಿ ವಿಸರ್ಜನೆಗಳು ನಡೆಯುತ್ತಾ, ಏನಿರಬಹುದು ಇದು ಅಂತ ನಾನು ಕೂತ್ ನೋಡಿದಾಗ ಇಲ್ಲಿ ಅಹಿಲ್ಯಾಬಾಯಿ ಅವರ ಬಗ್ಗೆ ಓದಿದೆ. ಅದು ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ, ನಾವು ಮಧ್ಯಪ್ರದೇಶಲ್ಲಿ ಫ್ಲೈಟ್ ಇಂದ ನಾವು ಏರ್ಪೋರ್ಟ್ ಅಲ್ಲಿ ಇಳಿದಿದ್ದೀವಿ, ಅಲ್ಲಿ ದೊಡ್ಡ ಸ್ಟ್ಯಾಚು ಇದೆ ಅವ್ರದ್ದು, ಅಷ್ಟು ಪ್ರೀತಿ ಮಾಡ್ತಾರೆ. ಈಗ ಹೇಗೆ ನಾವು ಮದರ್ ತೆರೇಸಾ ಬಗ್ಗೆ ಮಾತಾಡ್ತೀವಿ, ಅದೇ ತರ ಆ ಒಂದು ಚಿಕ್ಕ ಪ್ರದೇಶ ಮಹೇಶ್ವರ ಅನ್ನೋ ಪ್ರದೇಶ ಏನಿದೆ ಅಲ್ಲಿ ಅಹಿಲ್ಯಾಬಾಯಿ ಅವ್ರ ಬಗ್ಗೆ ಮಾತಾಡ್ತಾರೆ. ತುಂಬಾನೇ ಒಳ್ಳೆ ವ್ಯಕ್ತಿ ಅಂತ ಅವರು. ಮೊದಲನೇದಾಗಿ ತುಂಬಾ ಶ್ರಮ ವಹಿಸಿ ಸಾಕಷ್ಟು ಜನರಿಗೆ ಊಟ ತಿಂಡಿ ಕೆಲಸ ಕೊಟ್ಟಂತಹ ಒಂದು ಆಂಟ್ರಪ್ರನರ್ ಅಂತ ಹೇಳ್ತಾರಲ್ಲ ಹಾಗೆ. ನೀವು ಅಲ್ಲಿಗೆ ಹೋಗ್ಬೋದು. ಈಗ ನಾವು ಚನ್ನಪಟ್ಟಣಕ್ಕೆ ಹೋದ್ರೆ ಹೇಗೆ ಬೊಂಬೆಗಳ ಒಂದು ಸರಮಾಲೆಯ ಪಟ್ಟಣಗಳು ನಮ್ಗೆ ಕಾಣಿಸುತ್ತೆ, ಈ ಮನೆಯಲ್ಲೂ ಬೊಂಬೆ ಮಾಡ್ತಾರೆ, ಆ ಮನೆಯಲ್ಲೂ ಬೊಂಬೆ ಮಾಡ್ತಾರೆ, ಅದೇ ತರ ನಾವು ಮಹೇಶ್ವರಕ್ಕೆ ಹೋದ್ರೆ ಎಲ್ಲರ ಮನೆಯಲ್ಲೂ ಸೀರೆ ನೇಯ್ತಾ ಇದ್ದಾರೆ. ಅಂಡ್ ಎಷ್ಟು ಒಂದು ಸೀರೆ ನೇಯೋದಕ್ಕೆ ಎಷ್ಟೋ ಗಂಟೆಗಳು ಬೇಕಾಗುತ್ತೆ, ಅದಕ್ಕೆ ಅದರದೇ ಆದ ಬಣ್ಣ ತಗೊಳ್ಳೋದಕ್ಕೆ ತುಂಬಾ ಶ್ರಮ ವಹಿಸಿ ತುಂಬಾ ಪ್ರೀತಿಯಿಂದ ಮಾಡ್ತಾರೆ. ಇದನ್ನ ನೋಡಿದಾಗ ಅಪ್ಪ ಸದ್ಯ ನನ್ಗೆ ಈ ತರ ಒಂದು ಪಾತ್ರ ಸಿಕ್ಕಿದೆಯಲ್ಲಪ್ಪ, ನಾನು ಮಾಡ್ಬೇಕು ಇದನ್ನ ಅಂತ ಅನ್ಸಿ ನನಗೆ ಓದಿದ್ದೆ ಇದ್ರ ಬಗ್ಗೆ.